ಗೋಪಾಲನ್ ಸಮುದಾಯ ಚಾಲಿತ ಪ್ರತಿಭಾ ಪ್ರದರ್ಶನವಾದ ನೆರೆಹೊರೆ ಪ್ರತಿಭೆ ಪ್ರದರ್ಶನದ ಉದ್ಘಾಟನಾ ಆವೃತ್ತಿಯ ಜೂನ್ 22ರಂದು ರಾಜರಾಜೇಶ್ವರಿ ನಗರದ ಗೋಪಾಲನ್ ಆರ್ಕಿಡ್ ಮಾಲ್ನಲ್ಲಿ ಪ್ರದರ್ಶನಗೊಂಡಿತು. ನಡೆದ ಗ್ರ್ಯಾಂಡ್ ಫಿನಾಲೆಯೊಂದಿಗೆ ನೃತ್ಯ, ಸಂಗೀತ, ರಂಗಭೂಮಿ ಮತ್ತು ಜಾನಪದ ಕಲೆಗಳನ್ನು ಒಳಗೊಂಡು ಬೆಂಗಳೂರಿನ ವಸತಿ ಸಮುದಾಯಗಳ ಸ್ಥಳೀಯ ಪ್ರದರ್ಶನ ಕಲೆಗಳ ಪ್ರತಿಭೆಯನ್ನು ಈ ಕಾರ್ಯಕ್ರಮವು ಒಳಗೊಂಡಿತ್ತು. ಗೋಪಾಲನ್ ಎಂಟರ್ಪ್ರೈಸಸ್ ನಿರ್ದೇಶಕ ಸಿ. ಪ್ರಭಾಕರ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಮ್ಮ ಸಮುದಾಯಗಳಲ್ಲಿನ ಅಸಾಧಾರಣ ಪ್ರತಿಭೆಯನ್ನು ಎತ್ತಿ ತೋರಿಸಿದೆ. ಇದು ಪ್ರತಿಭಾ ಪ್ರದರ್ಶನಕ್ಕಿಂತ ಹೆಚ್ಚಿನದ್ದು. ಇದು ನಮ್ಮ ಸಾಂಸ್ಕೃತಿಕ ಏಕತೆಯ ಆಚರಣೆಯಾಗಿದೆ. ಇದು ಸ್ಫೂರ್ತಿ ಮತ್ತು ಸಂಪರ್ಕ ಸಾಧಿಸುವ ವಾರ್ಷಿಕ ಸಂಪ್ರದಾಯವನ್ನಾಗಿ ಮಾಡುವ ಗುರಿಯನ್ನು ನಾವು ಹೊಂದಿದ್ದೇವೆ ಎಂದು ಹೇಳಿದರು. ಗೋಪಾಲನ್ ಮಾಲ್ ಅಲ್ಲಿ ಇವತ್ತು ನೆರೆಹೊರೆ ಪ್ರದರ್ಶನ ಅಂತ ಮಾಡಿದ್ದಾರೆ. ನಿಜಕ್ಕೂ ಹಬ್ಬದ ಸಂಭ್ರಮ ಇವತ್ತು. ಯಾಕಂದ್ರೆ ಸುಮಾರು ಸರಿ ಬಂದಿದ್ದೆ ನಾನು ಗೋಪಾಲನ್ ಮಾಲ್ಗೆ. ಬಟ್ ಇವತ್ತು ಆ ಇರುವಂಥ ಕಲರ್ಫುಲ್, ಜಾಯ್ಫುಲ್ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಸರ್ ಮತ್ತು ಶ್ವೇತಾ ಮೇಡಮ್ ಅವ್ರಿಗೆ. ಅಕ್ಕಪಕ್ಕ ಇರುವಂಥ ಎಲ್ಲ ಸೊಸೈಟಿ ಆಗಿರ್ಬೋದು, ಅಪಾರ್ಟ್ಮೆಂಟ್ಸಿಗೆ ಹೋಗಿ ಯಾವ್ಯಾವ ಟ್ಯಾಲೆಂಟ್ಸ್ಗಳಿದೆ ಅದನ್ನೆಲ್ಲ ಗುರುತಿಸಿ ಇವತ್ತು ಈ ಒಂದು ವೇದಿಕೆ ಮಾಡ್ಕೊಟ್ಟಿದ್ದಾರೆ. ಸೊ ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನಾನು ಒಬ್ಬ ಆರ್ ನಗರದಲ್ಲಿ ಇರುವಂಥ ಲೋಕಲೈಟ್ ಆಗಿ ನಮ್ಮ ಒಂದು ಸರ್ಕಲಲ್ಲಿ ನಡೆಯುವಂಥದ್ದು ಇದನ್ನು ನೋಡಿ ಒಂದು ಎಲ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದು ತುಂಬ ಖುಷಿ ಇದೆ. ಸೊ ಇದೇ ಥರ ಒಂದಿಷ್ಟು ಇವೆಂಟ್ಸ್ಗಳನ್ನು ಆಗಲಿ ಆ್ಯಂಡ್ ಎಲ್ಲ ಹೊಸ ಕಲಾವಿದರಿಗೆ ಒಂದಿಷ್ಟು ವೇದಿಕೆಗಳನ್ನು ಸಿಗಲಿ ಅಂತ ಈ ಮುಖಾಂತರ ಕೇಳ್ಬೋದು. ನಮ್ಮ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ, ನಾವು ಒಂದು ನಂಬಿಕೆಯುಸ್ತ ಸಂಸ್ಥೆ. ನಾವು ವಾಟ್ ಎವರ್ ದ ಬಿಲ್ಡಿಂಗ್ ಇದರಲ್ಲಿದ್ರೇನು ವಿ ಸೇ ದಟ್ ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ಥರನೇ ನಮ್ಮ ಸುತ್ತಮುತ್ತಲಿರೋ ನಮ್ಮ ಕಲಾವಿದರನ್ನು ಒಂದು ಇದು ಮಾಡೋದಕ್ಕಾಗಿ ಅವ್ರನ್ನ ಕರೆದಿ ನಾವು ಈ ಪ್ರದರ್ಶನವನ್ನು ಮಾಡಿ ಅವರಲ್ಲಿರೋ ಆ ಟ್ಯಾಲೆಂಟನ್ನು ಆಚೆ ತಂದು ಒಂದು ಅವರಿಗೆ ಒಂದು ಒಳ್ಳೆಯ ಹೆಸರು, ಒಳ್ಳೆಯ ನೇಮ್ ಇದು ಮಾಡಬೇಕು ಅಂತ ಇದೊಂದು ಮಾಡ್ತಾಯಿದ್ದೀವಿ. ತುಂಬ ಒಳ್ಳೆಯದು. ಈ ಥರ ಇನ್ನೂ ಮಾಡಬೇಕು ಅಂತ ಅಭಿನಂದಿಸಿ ನಾನು ನಮ್ಮ ಗೋಪಾಲನ್ ಸಂಸ್ಥೆಗೆ ವಂದಿಸ್ತೇನೆ. ಥ್ಯಾಂಕ್ ಯು ಸರ್. ನಾವು ನಮ್ಮದು ಒಟ್ಟು 6 ಮಾಲ್ ಇದೆ. ನಾವು ಕರೆಂಟ್ಲಿ ಒಂದು 3 ಮಾಲಲ್ಲಿ ಮಾಡ್ತಾಯಿದ್ದೀವಿ. GST ಅಂತ ಸಿಗ್ನೇಚರ್ ಮಾಲ್ ಅಂತ ಒಂದಿದೆ, ಓಲ್ಡ್ ಮೆಡ್ರಾಸ್ ರೋಡ್, ಅಲ್ಲೂ ಮಾಡ್ತಾಯಿದ್ದೀವಿ. ಆರ್ಕೇಡ್ ಮಾಲಲ್ಲಿ ಮಾಡ್ತಾಯಿದ್ದೀವಿ. ಇವನ್ ನಮ್ಮದು ಸಿರ್ಸಿ ಸರ್ಕಲಲ್ಲಿ ಲೆಗಸಿ ಅಂತ ಇದೆ, ಗೋಪಾಲನ್ ಲೆಗಸಿ ಅಂತ ಇದೆ, ಅಲ್ಲೂ ಮಾಡ್ತಾಯಿದ್ದೀವಿ. 3 ಕಡೆನೂ ಈಗ ಮಾಡ್ತಾಯಿದ್ದೀವಿ ಸರ್. ದೊಡ್ಡವ್ರಿಗೆ ಇಲ್ಲಿ ಸರ್, ಇಲ್ಲಿ ಬಂದು ಏಜ್ ಲಿಮಿಟ್ ಇಲ್ಲ. ಒಂದು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಅಂತ ಏಜ್ ಲಿಮಿಟ್ ಇಲ್ಲ. ಯಾರಿಗೆ ಏನು ಪ್ರತಿಭೆ ಇದೆಯೋ, ಅವರಲ್ಲಿ ಏನು ಪ್ರತಿಭೆ ಇದೆಯೋ ಇಲ್ಲಿ ಬಂದು ಆ ಟ್ಯಾಲೆಂಟ್ನ ತೋರಿಸ್ಬೋದು. ಸೊ ದಟ್ ದೇ ಕ್ಯಾನ್ ರೈಸ್, ಅವ್ರು ಎಲ್ಲರಿಗೂ ಗೊತ್ತಾಗಲಿ ಅಂತ ಒಂದು ಆಪರ್ಚುನಿಟಿ ಇದು ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಮ್ಮ ಗೋಪಾಲನ್ ಕಡೆ ಸರ್. ಇದನ್ನು ಯಾಕೆ ಇದಕ್ಕಂತ ನಮಗೆ ಸಪ್ರೇಟ್ ಕಸ್ಟಮರ್ ಇದ್ದಾರೆ, ಡೇಟಾಬೇಸ್ ಇದೆ. ನಮ್ಮದು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾರೆ. ಅವರೇ ಬರ್ತಾರೆ, ಖುದ್ದಾಗಿ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊತಾರೆ. ಅವರ ಪ್ರತಿಭೆಯನ್ನು ತೋರಿಸ್ಬೇಕು ಅಂತ ತುಂಬ ಜನ ಬಂದ್ಬಿಟ್ಟು ಈಗ ಇಲ್ಲಿ ಬಂದು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸರ್. ಸರ್ ಪ್ರೈಸಸಲ್ಲಿ ವಿಲ್ ಗಿವ್ ದೆಮ್ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ, ಸರ್ಟಿಫಿಕೇಟ್ಸ್ ಕೊಡ್ತಾ ಇದ್ದೀವಿ. ವಿತ್ ಬಿಗ್ ಸೆಲೆಬ್ರಿಟೀಸ್ ಕರ್ಕೊಂಡ್ಬಂದು ಅವ್ರ ಮುಖಾಂತರನೇ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. Namaskara Bengaluru. Today we are witnessing the inaugural finals of Nerehore Pratibhe Pradarshana happening at Gopalan Arcade Mall, RR Nagar. And this is truly a celebration of the community talent. We are giving chance to the upcoming and budding artists. We are going door to door and finding talents and giving them a right platform and bringing such celebrity who can identify such talent and take them to heights. And Gopalan Mall, this initiative is to build more and more stronger communities in and around the Gopalan Mall, be it Gopalan Signature Mall at Old Madras Road, or Gopalan Legacy Mall at CVC Circle. And this, for the first time, we are doing the finales, and this talent doesn't need any age, so we have kept it open. Age is no barrier, nothing is a barrier over here, and we can see the enthusiasm in all the participants, giving them a right stage to perform. And the excitement also is because the celebrity Mr. Karthik has joined us today, and I thank you for his attendance to the event today, and thank you for Gopalan Mall to be you are present today for the event. Thank you so much.